ತಾಲೂಕಿನ ಕುರಡಿಕೇರಿ ಗ್ರಾಮದಲ್ಲಿ ಭೂ ಹಕ್ಕಿಗಾಗಿ ಹೋರಾಟ ತೀವ್ರಗೊಂಡಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಲ್ಲಿ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಗ್ರಾಮದ 17 ಮಂದಿ ಪರಿಶಿಷ್ಟ ಜಾತಿಯ ಕೂಲಿ ಕಾರ್ಮಿಕರಿಗೆ ಒಟ್ಟು 52 ಎಕರೆ ಕಾರ್ಮಿಕ ಜಮೀನಿನಲ್ಲಿ ತಲಾ ಕೇವಲ 3 ಎಕರೆ ಮಾತ್ರ ಮಂಜೂರಾಗಿರುವುದಾಗಿ ಸಮಿತಿ ಆರೋಪಿಸಿದೆ. ಈ ಹಿನ್ನೆಲೆಯಲ್ಲಿ ಫಲಾನುಭವಿಗಳಿಗೆ ಸಮರ್ಪಕ ನ್ಯಾಯ ದೊರಕಬೇಕು, ಉಳಿದ ಭೂ ಹಕ್ಕುಗಳನ್ನು ಕಾನೂನುಬದ್ಧವಾಗಿ ಮಂಜೂರು ಮಾಡಬೇಕು ಹಾಗೂ ಅವರಿಗೆ ಅಗತ್ಯ ಸಂರಕ್ಷಣೆ ಒದಗಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ದಲಿತ ಸಂಘರ್ಷ ಸಮಿತಿಯ ಮುಖಂಡರು, ಫಲಾನುಭವಿಗಳು ಹಾಗೂ ಗ್ರಾಮಸ್ಥರು ಈ ವೇಳೆ ಉಪಸ್ಥಿತರಿದ್ದು ಸಮಸ್ಯೆಗೆ ಶೀಘ್ರ ಪರಿಹಾರ ನೀಡುವಂತೆ ಸರ್ಕಾರವನ್ನು ಆಗ್ರಹಿಸಿದರು. ಈ ಕುರಿತು ಜಿಲ್ಲಾಡಳಿತ ಯಾವ ಕ್ರಮ ಕೈಗೊಳ್ಳಲಿದೆ ಎಂಬುದು ಇದೀಗ ಸಾರ್ವಜನಿಕರ ಗಮನ ಸೆಳೆದಿದೆ. ವರ್ಷ ನ್ಯೂಸ್ 24x7 ಶ್ರೀಕಾಂತ್ ಬದಿಗರ್, ಧಾರವಾಡ. ನಿಯಮ ಪ್ರಕಾರ ಅಲ್ಲಿ ಮಂಜೂರಾತಿ ಜಮೀನ್ದಾರಿಗೆ ರಕ್ಷಣೆ ಕೊಡಬೇಕು. ಅವ್ರಿಗೆ ತಲಾ 3 ಎಕರೆ ಸಾಗುವಳಿ ಮಾಡಲಿಕ್ಕೆ 91 ಇಲ್ಲಿವರೆಗೆ ಅವ್ರು ಹೆಂಗಿದ್ರು ಹಂಗೆ ಅದು ಮುಂದುವರಿಸ್ಕೊಳ್ಳೋದೇ ನಮ್ಮ ಡಿಮಾಂಡ್. ಒಂದ್ ವೇಳೆ ಇದಕ್ಕಿಲ್ಲ ಹೋದ್ರೆ ಮುಂದಿನ ದಿನದಾಗ ನಾವು ಉಗ್ರ ಹೊರಟಾಕ್ಬೇಕಾಗ್ತದೆ. ಅಲ್ಲಿ ವಿಶೇಷವಾಗಿ ಗ್ರಾಮೀಣ ತಹಶೀಲ್ದಾರ್ ಮತ್ತು CPI ಅಲ್ಲಿ ಲೋಕಲ್ ಕೆಲವು ಮುಖಂಡರು ಅವ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಎನ್ಕ್ವೈರಿ ಮಾಡಬೇಕು, ಕ್ರಮ ತಗೋಬೇಕು, ಅಲ್ಲಿ ಜನರ ರಕ್ಷಣೆ ಮಾಡ್ಕೊಂಡದೇ ನಮ್ಮೆಲ್ಲರ ಬೇಡಿಕೆ. ಲಕ್ಷ್ಮಣ್ ಬಕ್ಕಾಯಿ, ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ವೇದಿಕೆ. ಜೈ ಭೀಮ್, ಜೈ ಭಾರತ್. ಮುಂದಿನ ಕ್ರಮದ ಅಧಿಕಾರಿಗಳು ಡಿಸಿಷನ್ ತಗೋಬೇಕು. ಡಿಸಿಷನ್ ಅದು ಫಸ್ಟ್ ಆದೇಶ ಮಾಡ್ಬೇಕು. ಒಂದ್ಸಲ ಅವರಿಗೆ ಗ್ರಾಂಟ್ ಮಾಡಿದ ಮೇಲೆ, ಹಕ್ಕು ಪತ್ರ ಕೊಟ್ಟಾದ ಮೇಲೆ, ಸಿವಿಲ್ ಕೋರ್ಟ್ ಆದೇಶದ ಮೇಲೆ ಯಾವುದೇ ಕಾರಣಕ್ಕದ ಬದಲಾವಣೆ ಮಾಡುವಂಗಿಲ್ಲ. ಒಂದ್ ವೇಳೆ ಬದಲಾವಣೆ ಮಾಡ್ಬೇಕಂತಂದ್ರೆ ಎಲ್ಲರಿಗೂ ಜಿಲ್ಲಾಧಿಕಾರಿಗೆ ಮನವಿ ಕೊಡಬೇಕು. ಜಿಲ್ಲಾಧಿಕಾರಿ ಎಸಿಗಳ ಮೂಲಕ ಅದನ್ನ ತನಿಖೆ ಮಾಡ್ಕೋಬೇಕು. ಅದನ್ನ ಸರ್ಕಾರಕ್ಕೆ ವರದಿ ಕಳಿಸ್ಬೇಕು. ಸರ್ಕಾರ ಸಮ್ಮತಿ ತಗೊಂಡು ಅದನ್ನ ಕ್ಯಾನ್ಸಲ್ ಮಾಡ್ಬೋದು, ಕಡಿಮೆನು ಮಾಡ್ಬೋದು, ಹೆಚ್ಚು ಮಾಡ್ಬೋದು. ಆ ಎಲ್ಲಾ ಅಧಿಕಾರಿಗಳು ಜಿಲ್ಲಾಧಿಕಾರಿ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಇವರಿಬ್ಬರು ಅದಕ್ಕೆ ಸೂಕ್ತ ಕ್ರಮ ತಗೊಳ್ಳಿಕ್ಕೆ ಪದಾಧಿಕಾರಿಗಳ ಉದಾರ ಯಾರಿಗೂ ಹಕ್ಕಿಲ್ಲ. ಇದು ಗೊತ್ತಿದ್ದೋ ಇಲ್ದೇನೋ ಹುಬ್ಬಳ್ಳಿ ಗ್ರಾಮೀಣ ತಹಶೀಲ್ದಾರ್ ಮತ್ತು ಹುಬ್ಬಳ್ಳಿ CPI ಅಲ್ಲಿ ಕೆಲವು ಜನರಿಗೆ ಸಪೋರ್ಟ್ ಮಾಡೋದ್ರ ಮೂಲಕ ಅವರು ಹಾರಾಡ್ಲಿಕ್ಕತ್ತಾರ. ಅದು ಖಂಡಿತ ಕಾನೂನು ಬಾಹಿರ ಕ್ರಮ ಮತ್ತು SC/ST ದೌರ್ಜನ್ಯ ಪ್ರಕಾರ ಅದು ವಿರೋಧಿ ಕ್ರಮ ಆಗ್ತೈತಿ, ಅಪರಾಧಿ ಕ್ರಮ ಆಗ್ತೈತಿ. ದಯವಿಟ್ಟು ಆ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಇದನ್ನ ಗಂಭೀರವಾಗಿ ಪರಿಗಣಿಸಿ ವಿಚಾರ ಮಾಡಬೇಕು, ಕ್ರಮ ಜರುಗಿಸಬೇಕು. ನಮ್ಗೆ ಯಾರ ಮ್ಯಾಗೂ ದ್ವೇಷ ಇಲ್ಲ, ನಮ್ಗೆ ಯಾರ ಮೇಲೆ ಜಗಳ ಕೊಡಬೇಕಂತ ಉದ್ದೇಶ ಇಲ್ಲ. ಸರ್ಕಾರ ನಮಗೆ ಕೊಟ್ಟದ ಸುಮಾರು ದಿವಸ ನಾವು ಅದನ್ನ ಅನುಭವಿಸ್ಕೊಂಡು ಬಂದೀವಿ, ಈಗಲೂ ಮಾಡ್ತಾ ಇದ್ದೀವಿ. ಇವ್ರ ಉದ್ದೇಶ ಹೊರಗೆ ಹಾಕ್ಬೇಕು ಅನ್ನೋದೇ ಅವ್ರ ಉದ್ದೇಶ. ಇದು ಖಂಡಿತ ಕಾನೂನು ಬಾಹಿರ ಕ್ರಮ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತದ. ಅದಕ್ಕೆ ಜಿಲ್ಲಾಧಿಕಾರಿಗಳು 15 ವರ್ಷದಿಂದ ಅದನ್ನ ಏನೂ ಮಾಡಿಲ್ಲ. ಅವರು ಆ ಹೈಸ್ಕೂಲ್ ಕಟ್ಟಕ್ಕೆ ಗ್ರಾಂಟ್ ಆಗ್ಯದ, ಪರ್ಮಿಷನ್ ಕೊಟ್ಟದ, ಬಟ್ ಈ ಕಾರಣಕ್ಕಾಗಿ ಯಾರು ಕ್ರಮ ತೊಂದರೆ ಗೊತ್ತಾಯ್ತು ಕಾನೂನು ಬಾಹಿರ ಮಾಡಕ್ ಬರ್ತಂತ. ಆದ್ರೆ ಸ್ಥಳೀಯರ ಕಿರಿಕಿರಿ ಬಹಳ ಆಗ್ಯದ. ಅದಕ್ಕೆ ತಹಶೀಲ್ದಾರ್ ಮತ್ತು CPI ಅವ್ರ ಸಪೋರ್ಟ್ ಅದ. ಅದನ್ನ ಕಂಟ್ರೋಲ್ ಮಾಡಬೇಕು, ಅವ್ರಿಗೊಂದು ನಿರ್ದಿಷ್ಟ ಆದೇಶ ಮಾಡಬೇಕು. ಅವ್ರು ಜಾಸ್ತಿ ಆಗಿದ್ರೆ ಅವ್ರ ಮೇಲೆ PO ಆಕ್ಟ್ ಪ್ರಕಾರ ಕ್ರಮ ಜರುಗಿಸಿದ್ರೆ ಆಟೋಮೆಟಿಕ್ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಇನ್ನೊಂದು ಮಾತು ಹೇಳ್ತೀನಿ, ನಾ ಈ ಮನವಿ ಹಚ್ಚಿನ ಅದಕ್ಕೆ 2023 ಕೇಂದ್ರ ಸರ್ಕಾರ, 2026 ರಾಜ್ಯ ಸರ್ಕಾರ ಫಸ್ಟ್ ಆದೇಶ ಮಾಡಿದ ಇಡೀ ಕರ್ನಾಟಕದ ಎಲ್ಲೇ SC/ST ಭೂ ರಹಿತ ಕೃಷಿ ಕಾರ್ಮಿಕ ಜಮೀನು ಮಂಜೂರಾಗಿದ್ರ ಸಂವಿಧಾನ ಕಲಂ 15/4, 16/4 ಮತ್ತು 38 ಅದ್ರೊಳಗ ಅವರಿಗೆ ಲೀಗಲೈಸ್ ಮಾಡಿ ಆರ್ಥಿಕ ಸಮಾನತೆಗೋಸ್ಕರ ಸುನಿಶ್ಚಿತಗೊಳಿಸಬೇಕು. ಅವ್ರಿಗೆ ಸಂರಕ್ಷಣೆ ಸ್ಪಷ್ಟ ಹೇಳ್ತದ. ಅಂದ ಮೇಲೆ ಅದನ್ನು ಉಲ್ಲಂಘನೆ ಮಾಡೋ ಅಧಿಕಾರ ಜಿಲ್ಲಾಧಿಕಾರಿಗೂ ಇಲ್ಲ, ತಹಶೀಲ್ದಾರ್ಗೂ ಇಲ್ಲ, CPIಗೂ ಇಲ್ಲ. ಅಕಸ್ಮಾತ್ ನೀವು ಏನಾದ್ರು ಮಾಡ್ಬೇಕಂತಂದ್ರೆ ಅಗೇನ್ ನೀವು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಬರೀಬೇಕು. ಯಾಕಂದ್ರೆ ಈ ಆಕ್ಟ್ ಮಾಡಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ಸರ್ಕಾರ. ಭಾರತ ಸರ್ಕಾರದ ಅಧಿಕಾರ ಮಾತ್ರ ತೀರ್ಮಾನ ತಗೊಳ್ಳೋಕೆ ಅಧಿಕಾರ ವಿನಃ ಉಳಿದವ್ರಿಗೆ ಯಾರಿಗೂ ತೀರ್ಮಾನ ತಗೊಳ್ಳೋಕೆ ಅಧಿಕಾರ. ಒಂದು ಸಂವಿಧಾನಿಕ ಕಾನೂನು, ಇನ್ನೊಂದು PY ಅಮೆಂಡ್ಮೆಂಟ್ ಆಕ್ಟ್ 2015. ನರೇಂದ್ರ ಪ್ರಧಾನಮಂತ್ರಿ ಅವರು ಸ್ವಚ್ಛ ಇದ್ದಾರೆ. ಯಾವುದೇ ಸರ್ಕಾರದ ಅಧಿಕಾರಿಗಳು ಉದ್ದೇಶಪೂರ್ವಕ ದುರುದ್ದೇಶಪೂರ್ವಕ SC/STಗೆ ಏನಾದ್ರು ತೊಂದರೆ ಕೊಟ್ರೆ ಖಂಡಿತ ಅವ್ರ ಮೇಲೆ ಕೇಸ್ ಮಾಡಬೇಕು. ಇನ್ ದ ನೇಮ್ ಆಫ್ ಗವರ್ಮೆಂಟ್ ಸರ್ವೆಂಟ್ ವಿತ್ ಎವಿಡೆನ್ಸ್ ಹಿಂಗೆಲ್ಲ ಹೇಳಿದಾರ. ಅದು ಆದೇಶಗಳು ಹಚ್ಚಿದೀವಿ, ಆ ಸಂವಿಧಾನ ಕಲಂನ ಹಚ್ಚಿದೀವಿ, ಈ ಮತ್ತೆ ಮಂಜೂರಾತಿ ಪತ್ರ ಹಚ್ಚಿದೀವಿ, ಆ ಉತ್ತಾರ ಹಚ್ಚಿದೀವಿ, ಎಲ್ಲ ಹಚ್ಚಿದೀವಿ. ಯಾವುದೇ ಆಂಗಲ್ದಾಗ ನೋಡಿದ್ರೆ ನಮ್ಮ ಫಲಾನುಭವಿಗಳು 1% ಮಿಸ್ಟೇಕ್ ಇಲ್ಲ. ಏನೇ ಇದ್ರು ಗ್ರಾಮೀಣ ತಹಶೀಲ್ದಾರ್, CPI ಹುಬ್ಬಳ್ಳಿ ಅಲ್ಲಿ ಕೆಲವು ಸ್ಥಳೀಯ ಮುಖಂಡರು ಕಿತಾಪತಿ ಇದೆ ವಿನಃ ಮತ್ಯಾವುದು ನಮ್ಮಿಂದ ತಪ್ಪಾಗಿಲ್ಲ. ಇದನ್ನ ಜಿಲ್ಲಾಧಿಕಾರಿ ಗಂಭೀರ ಗಮನಿಸಬೇಕು, ಅವ್ರಿಗೆ ಸೂಕ್ತ ರಕ್ಷಣೆ ಕೊಡಬೇಕು, ಸರ್ಕಾರಕ್ಕೆ ಒದಗಿಸಿಕೊಂಡದೇ ನಮ್ಮ ಉದ್ದೇಶ.